ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕ್ರಿಪ್ಟೋ ಅಪ್ಡೇಟನ್ನು ಹೇಳ್ತಾ ಇದ್ದೀನಿ. ಮೊದಲನೇ ಬಂತು ಅಂದರೆ ಪಿಕ್ಸೆಲ್ವರ್ಸ್. ಈ ಒಂದು ಟೋಕನ್ ಜುಲೈ 18ಕ್ಕೆ ಲಿಸ್ಟಿಂಗನ್ನು ಮಾಡಿದ್ರು. ಹಾಗೆ ಸ್ವಲ್ಪ ಜನರಿಗೆ ಸ್ವಲ್ಪ ಟೋಕನ್ನ ಕೊಟ್ಟಿದ್ದಾರೆ. ಸೊ ನಮಗೇನು ಸ್ವಲ್ಪ ಟೋಕನ್ನ ಕೊಟ್ಟಿದ್ದಾರೆ ಆ ಒಂದು ಟೋಕನ್ನ ಸ್ಟೇಕಿಂಗನ್ನು ಮಾಡಬೇಕಾಗುತ್ತೆ. ಸ್ಟೇಕಿಂಗನ್ನು ಮಾಡಲಿಲ್ಲ ಅಂದರೆ ಡೈರೆಕ್ಟ್ ವಿಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹೇಗೆ ಸ್ಟೇಕ್ ಮಾಡೋದು, ಎಷ್ಟು ದಿನ ಟೈಮ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಒಂದು ಹೊಸ ಅಪ್ಡೇಟನ್ನು ತೊಗೊಂಡಿದ್ದಾರೆ. ಏನಪ್ಪ ಅಪ್ಡೇಟ್ ಅಂದರೆ ಮಿನಿ ಗೇಮ್ಸನ್ನು ತೊಗೊಂಬಂದಿದ್ದಾರೆ. ಈ ಒಂದು ಮಿನಿ ಗೇಮ್ಸನ್ನು ಆಡೋದ್ರಿಂದ ನಮಗೆ ಸಮ್ ರಿವಾರ್ಡ್ಸನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಏನು ರಿವಾರ್ಡ್ಸನ್ನು ಕೊಡ್ತಾ ಇದ್ದಾರೆ, ಹೇಗೆ ಗೇಮ್ ಮಾಡೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ಥರ್ಡ್ ಅಪ್ಡೇಟ್ ಬಂತು ಅಂದರೆ ರೆವಾಕ್ಸ್ ಬೈನಾನ್ಸ್ ವೆಬ್3ಯಲ್ಲಿ ಮಾಡ್ತಿದ್ದಂಥ ಒಂದು ಏರ್ ಡ್ರಾಪ್, ಈ ಒಂದು ಏರ್ ಡ್ರಾಪ್ ಸಕ್ಸಸ್ಫುಲಿ ಎಂಡ್ ಆಗಿದೆ. ಸೊ ಎಂಡ್ ಆಗಿದೆ, ಬಟ್ ಇವಾಗ ಒಂದು ಪೇಜ್ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಏನು ಪ್ರೊಸೀಜರ್, ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಬ್ರೀಫಾಗಿ ಡಿಸ್ಕಸ್ ಮಾಡೋಣ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಪಿಕ್ಸೆಲ್ವರ್ಸ್ ಜುಲೈ 18ಕ್ಕೆ ಒಂದು ಟೋಕನ್ ಲಿಸ್ಟಿಂಗನ್ನು ಮಾಡಿದ್ರು. ಹಾಗೆ ಅದೇ ದಿನ ನೈಟ್ ರಿವಾರ್ಡ್ಸನ್ನು ಕೂಡ ಕ್ಲೈಮ್ ಮಾಡಿ ಅಂತ ಹೇಳಿದರು. ಬಟ್ ಅವರು ಹೇಳಿದ ಪ್ರಕಾರ ಟೋಟಲ್ ಬ್ಯಾಲೆನ್ಸ್ ಇದ್ದರೆ ನಿಮಗೆ ರಿವಾರ್ಡನ್ನು ಕೊಡ್ತೀವಿ, ಅದು ಇದು ಅಂದ್ಬಿಟ್ಟು ಫಸ್ಟ್ ಹೇಳಿದರು. ಬಟ್ ಬರ್ತಾ ಲಿಸ್ಟಿಂಗ್ ಆಗಿ ವಿತಿನ್ 2 ಅವರ್ಸಲ್ಲೇ ತಮ್ಮ ರೂಲ್ಸನ್ನು ಚೇಂಜ್ ಮಾಡಿಬಿಟ್ರು. ನೀವು ಎಷ್ಟು ಲೆವೆಲ್ ಇರ್ತೀರ ಅದ್ರ ಮೇಲೆ ಏರ್ ಡ್ರಾಪನ್ನು ಕೊಡ್ತೀವಿ ಅಂದ್ಬಿಟ್ಟು ಏರ್ ಡ್ರಾಪನ್ನು ಕೂಡ ಕೊಟ್ಟೇ ಬಿಟ್ಟರು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಏನು ಕೊಟ್ಟಿದ್ದಾರೆ ಅದನ್ನು ನಾವು ತೊಗೊಬೇಕಾಗ್ತದೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ಬ್ರೋ ನಮಗೆ 0 ರಿವಾರ್ಡ್ಸ್ ಐತೆ, ನೆಕ್ಸ್ಟ್ ಏನು ಮಾಡೋದು, ಗೇಮನ್ನು ಆಡೋದು ಅಂದ್ಬಿಟ್ಟು. ಖಂಡಿತ ನಾನು ಸಜೆಸ್ಟ್ ಮಾಡೋದು ಬಂತು ಅಂದರೆ ಜುಲೈ 25ರವರೆಗೂ ಕೂಡ ಆಡಿ ಅಂತಲೇ ಹೇಳ್ತೀನಿ. ಏನಕ್ಕೆ ಮತ್ತೆ ಅವರು ರೂಲ್ಸನ್ನು ಚೇಂಜ್ ಮಾಡ್ಬೋದಲ್ವ. ಆ್ಯಕ್ಚುಲಿ ಅವ್ರು ಹೇಳಿದ್ರು 30% ರಿವಾರ್ಡ್ ಅಂದ್ಬಿಟ್ಟು 10% NFT ಹೋಲ್ಡರ್ಸ್ ಕೊಡ್ತೀವಿ, ಉಳಿದಿರೋಂಥ 20% ಅಲ್ಲಿ ಅಂದ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದರು. ಮೇ ಬಿ 20% ಸಿಗ್ಬೋದು. ಆ್ಯಂಡ್ ಇನ್ ಕೇಸ್ ನೀವು ಗೇಮ್ ಆಡೋಕ್ಕಾಗಲಿಲ್ಲ, ಇಂಟ್ರೆಸ್ಟೇ ಬರ್ತಾ ಇಲ್ಲ ಅಂದರೂ ಕೂಡ ಡ್ಯಾಶ್ ಬೋರ್ಡ್ ಆಯ್ತಲ್ಲ, ಅಲ್ಲಿ ಟಾಸ್ಕನ್ನು ಕಂಪ್ಲೀಟ್ ಮಾಡಿ. ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಅಲ್ಲಿ ಬಾಟ್ಸ್ಗಳೇನಿದೆ ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ, ಮುಂದೆ ಖಂಡಿತ ನಮಗೆ ಯೂಸ್ ಆಗ್ತದೆ. ಫಸ್ಟ್ ಇವಾಗ ಪಿಕ್ಸೆಲ್ ಟೋಕನ್ ಏನಿದೆ ಕೊಟ್ಟಿದ್ದಾರೆ ಅದನ್ನು ಸ್ಟೇಕಿಂಗನ್ನು ಮಾಡೋದು ಹೇಗೆ ಅಂದ್ಬಿಟ್ಟು ಹೇಳ್ಬಿಡ್ತೀನಿ. ಫಸ್ಟು ಪಿಕ್ಸಿಫೈ ಟೆಲಿಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತಾರೆ. ಪಿಕ್ಸಿಫೈ ಸಿಯರ್ ಕ್ಲೈಮ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತಾರೆ. ನೆಕ್ಸ್ಟ್ ಸ್ಟೆಪ್ ಅಂತ ಕ್ಲಿಕ್ ಮಾಡ್ಕೊತಾರೆ. ಇನ್ನೂ ಕೂಡ ನಿಮಗೆ 5 days 8 hours ಇರುತ್ತೆ, ಅದರೊಳಗಡೆ ಸ್ಟೇಕಿಂಗನ್ನು ಮಾಡ್ಕೊಬೋದು. ಕ್ಲೈಮ್ ಪಿಕ್ಸಿಫೈ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರ. ಇವರು ನಾನ್ ಕಸ್ಟಡಿಯಲ್ ವ್ಯಾಲೆಟ್ ಅಡ್ರೆಸ್ ಅಂತ ಐತೆ. ಸೊ ನಾನು ಬಂತು ಅಂದರೆ OKX ಕೊಡ್ತಾ ಇದೆ ನೆನ್ನೆ ಮೊನ್ನೆ ವೀಡಿಯೋಸ್ ಎಲ್ಲ. ಬಟ್ ತುಂಬ ಜನರ ಹತ್ರ ಬಂತು ಅಂದರೆ OKX ಇಲ್ಲ. ಸೊ ಅದರಿಂದ ಏನು ಮಾಡ್ತೀನಿ, ಇನ್ನೂ ಕೂಡ ಈಸಿ ಆಗಲಿ ಅಂದ್ಬಿಟ್ಟು ನಾನು ಕೂಡ ಇವಾಗ ಮೆಟಾಮಾಸ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಗ ನಿಮಗೂ ಕೂಡ ಸಿಂಪಲ್ ಅನಿಸುತ್ತೆ ನಾನು ಮಾಡ್ತೀನಿ ನಾನು ಮಾಡಿದಂಗೆ. ಸೊ ಫಸ್ಟ್ ಏನು ಮಾಡ್ತೀನಿ, ಇವಾಗ ನನ್ನ ಒಂದು ಮೆಟಾಮಾಸ್ಕನ್ನು ಡ್ಯಾಶ್ ಬೋರ್ಡ್ಗೆ ಕನೆಕ್ಟ್ ಮಾಡ್ಕೊಬೇಕು. ಅದಕ್ಕೆ ಏನು ಮಾಡ್ತೀನಿ, ಡ್ಯಾಶ್ ಬೋರ್ಡ್ಗೆ ಹೋಗ್ತೀನಿ, ವೆಬ್ಸೈಟ್ಗೆ. ಸೊ ವೆಬ್ಸೈಟ್ಗೆ ಹೋಗ್ಬಿಟ್ಟು ಮೇಲ್ಗಡೆ ಕನೆಕ್ಟ್ ವಾಲೆಟ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಮತ್ತು ಮೆಟಾಮಾಸ್ಕ್ ಐತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಆ್ಯಂಡ್ ನಾನೀಗ ಒಂದು ವೆಬ್ಸೈಟನ್ನು ಕ್ರೋಮಲ್ಲಿ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಕಿವಿ ಬ್ರೌಸಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಕ್ರೋಮಲ್ಲಿ ಯೂಸ್ ಮಾಡಿದ್ರೆ ಮತ್ತೆ ಮೆಟಾಮಾಸ್ಕ್ ಅಪ್ಲಿಕೇಶನ್ ಹೋಗಿ ಅದರಲ್ಲಿ ಒಂದು ಡಿ ಆ್ಯಪ್ ಓಪನ್ ಆಗಿ ಸ್ವಲ್ಪ ಲೇಟ್ ಆಗ್ತದೆ, ಡಿಲೇ ಆಗ್ತದೆ. ಸೊ ಅದರಿಂದ ನೀವು ಡೈರೆಕ್ಟಾಗಿ ಕಿವಿ ಬ್ರೌಸಲ್ಲಿ ಈ ಒಂದು ಡ್ಯಾಶ್ ಬೋರ್ಡ್ ಅಡ್ರೆಸ್ ಏನೈತೆ, ವೆಬ್ಸೈಟ್ ಅಡ್ರೆಸ್ ಅದನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿಬಿಟ್ಟು ಇಲ್ಲೇ ಡೈರೆಕ್ಟಾಗಿ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಜಸ್ಟ್ ಕನ್ಫರ್ಮ್ ಆಯ್ತಲ್ಲ ಅದನ್ನು ಕೊಡ್ಕೊಳ್ತೀನಿ, ಸಿಗ್ನೇಚರ್ ರಿಕ್ವೆಸ್ಟ್ ಬರುತ್ತೆ, ಸೈನನ್ನು ಮಾಡ್ಕೊತೀನಿ. ಸಕ್ಸಸ್ಫುಲಿ ನನ್ನ ಒಂದು ಮೆಟಾಮಾಸ್ಕ್ ವ್ಯಾಲೆಟ್ ಕೂಡ ಕನೆಕ್ಟ್ ಆಗ್ತದೆ. ಮತ್ತೇನು ಮಾಡ್ತೀನಿ, ಈ ಒಂದು ಮೆಟಾಮಾಸ್ಕ್ ವ್ಯಾಲೆಟ್ ಅಡ್ರೆಸ್ಸನ್ನು ಕಾಪಿ ಮಾಡ್ಕೊತೀನಿ. ಸೊ ಕಾಪಿ ಮಾಡಿಕೊಂಡು ಟೆಲಿಗ್ರಾಮಿಗೆ ಬರ್ತೀನಿ. ಟೆಲಿಗ್ರಾಮಲ್ಲಿ ಮಿನಿ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ, ಈ ಒಂದು ಪಿಕ್ಸೆಲ್ ಟ್ಯಾಪ್ದು. ಆ್ಯಂಡ್ ಅಡ್ರೆಸ್ ಹೇಳ್ತಾಯಿತ್ತಲ್ಲ ಆ ಒಂದು ಅಡ್ರೆಸ್ಗೆ ಇನ್ನೇ ಕಾಪಿ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಮಾಡಿಬಿಟ್ಟು ಕ್ಲೈಮ್ ಪಿಕ್ಸಿಫೈ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಸಕ್ಸಸ್ಫುಲಿ ನನ್ನ ಒಂದು ಪಿಕ್ಸಿಫೈ ಟೋಕನ್ ಕೂಡ ಕ್ಲೈಮ್ ಆಗ್ತದೆ. ಮತ್ತೇನು ಮಾಡ್ತೀನಿ, ಇವಾಗ ಡ್ಯಾಶ್ ಬೋರ್ಡಿಗೆ ಬರ್ತೀನಿ. ಡ್ಯಾಶ್ ಬೋರ್ಡಲ್ಲಿ 3 ಲೈನ್ಸ್ ಏನೈತೆ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಕೆಳಗಡೆ ನನಗೆ ಸ್ಟೇಕಿಂಗ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಮತ್ತು ನಾನು ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡೋದಕ್ಕೆ ಮತ್ತೆ ಮೆಟಾಮಾಸ್ಕನ್ನು ಕನೆಕ್ಟ್ ಮಾಡ್ಕೊತೀನಿ. ನಾನು ಏನು ಟೋಕನ್ನ ಕ್ಲೈಮ್ ಮಾಡಿದ್ದೀನಿ ಅದು ಡೈರೆಕ್ಟಾಗಿ ಸ್ಟೇಕಿಂಗ್ ಕೂಡ ಬರ್ತದೆ. ಇಲ್ಲ ನೋಡ್ತಾ ಇರ್ಬೋದು, ಡ್ರಾಪ್ ಟಿಕೆಟ್ಸ್ ಅಂದ್ಬಿಟ್ಟು 3.6 ಇದೆ. ಡ್ರಾಪ್ ಟಿಕೆಟ್ಸ್ ಪರ್ ಡೇ ಬಂತು ಅಂದರೆ 6.9 ಇದೆ. ಸೊ ನನ್ನ ಹತ್ರ ಡ್ರಾಪ್ ಟಿಕೆಟ್ಸ್ ಬಂತು ಅಂದರೆ ಸದ್ಯಕ್ಕೆ 3.6 ಇದೆ ಅಂತ ಅರ್ಥ. ಆ್ಯಂಡ್ ಪ್ರತಿದಿನ ಕೂಡ ನನಗೆ 6.9 ಟಿಕೆಟ್ ಕೂಡ ಸಿಗ್ತಾ ಇರುತ್ತೆ ಅಂತ ಅರ್ಥ. ಇವಾಗ ನೀವು ಏನು ಸ್ಟೇಕಿಂಗನ್ನು ಮಾಡಿದ್ವಿ ಅದಕ್ಕೆ ಸಿಗ್ತಾ ಇರೋವಂಥ ಒಂದು ರಿವಾರ್ಡು. ನೀವು ಎಷ್ಟು ಟೋಕನ್ಸನ್ನು ಸ್ಟೇಕನ್ನು ಮಾಡ್ತೀರಾ ಅಷ್ಟೇ ನಿಮಗೆ ಈ ಒಂದು ಟಿಕೆಟ್ ಕೂಡ ಸಿಗ್ತಾ ಇರುತ್ತೆ. ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡ್ಕೊಂಬಂತ ಅಲ್ಲೇ ನೋಡ್ತಾ ಇರ್ಬೋದು, ರಾಫಲ್ ಕೂಡ ಇದೆ. ಈ ಒಂದು ರಾಫಲ್ ವಿನ್ ಆಗಬೇಕು ಅಂದರೆ ನೀವು ಎಷ್ಟು ಟೋಕನ್ನ ಫಾರ್ ಎಕ್ಸಾಂಪಲ್ ಅತಿ ಹೆಚ್ಚು ಟೋಕನನ್ನು ನೀವು ಸ್ಟೇಕ್ ಮಾಡ್ತು ಅಂದರೆ ನಿಮಗೆ ವಿನ್ನಿಂಗ್ ಚಾನ್ಸಸ್ ಕೂಡ ಹೆವಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ಈ ಒಂದು ರ್ಯಾಫಲ್ಲಿ ಏನು ಸಿಗುತ್ತೆ ಅಂತ ಕನ್ಫರ್ಮ್ ಹೇಳಿಲ್ಲ. ನನ್ನ ಪ್ರಕಾರ ಈ ಒಂದು ರ್ಯಾಫಲಲ್ಲಿ ಪಿಕ್ಸಿಫೈ ಟೋಕನ್ ಸಿಗ್ಬೋದು, ಅಥವಾ NFT ಸಿಗ್ಬೋದು, ಅಥವಾ ಈ ಒಂದು ಗೇಮಲ್ಲಿ ಗೇಮಲ್ಲಿ ಕೆಲವೊಂದು ಐಟಮ್ಸ್ಗಳು ಸಿಗ್ತವೆ, ಬಂಡಲ್ ಸಿಗ್ಬೋದು, ಅಥವಾ ಲೆಜೆಂಡ್ರಿ ಐಟಮ್ಸ್ ಏನಾದ್ರು ಸಿಗ್ಬೋದು. ಈ ರೀತಿ ಐಟಮ್ಸ್ಗಳು ಕೂಡ ಸಿಗಬಹುದು ಈ ಒಂದು ರ್ಯಾಫಲಲ್ಲಿ. ಅದನ್ನು ಬಿಟ್ಟರೆ ನಿಮಗೆ ಕೆಳಗಡೆ ಪಕ್ಕದಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇತ್ತು, ನಾವು ಟೋಕನನ್ನು ಕ್ಲೈಮ್ ಮಾಡಬೇಕಾದ್ರೆ ಎಪಿಕ್ NFT, ರೇರ್ NFT, ಅನ್ಕಾಮನ್ NFT, ಈ ರೀತಿ NFTಸ್. ಆ ಒಂದು NFTಸ್ ಒಳಗಡೆ ಏನಿರುತ್ತೆ ಅಂತ ಕೇಳಿದ್ರೆ ವಾಟ್ ಮೇ ಕಂಟೆಂಟನ್ನು ಕ್ಲಿಕ್ ಮಾಡ್ತು ಅಂದರೆ ಅಲ್ಲೇ ಶೋ ಆಗ್ತದೆ. ಈ ಒಂದು ಗೇಮ್ ಅಲ್ಲಿರುವಂತಹ ಕ್ಲೋತ್ ಇರ್ಬೋದು, ಬಾಟ್ ಇರ್ಬೋದು, ಫುಡ್ ಆ್ಯಂಡ್ ಡ್ರಿಂಕ್ ಇರ್ಬೋದು, ರಿಸರ್ಚ್ ಕಿಟ್ ಇರ್ಬೋದು, ಈ 4 ಐಟಮ್ಸ್ ಸಿಗೋವಂಥ ಚಾನ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ಬೇರೆನೂ ಕೂಡ ಸಿಗ್ಬೋದು, ಮೇ ಬಿ ನಮಗೆ ಪಿಕ್ಸಿಫೈ ಟೋಕನ್ ಕೂಡ ಸಿಗ್ಬೋದು, ಅದು ಕೂಡ ಕನ್ಫರ್ಮ್ ಇಲ್ಲ. ಏನಕ್ಕೆ ಅವರು ಅಲೋಕೇಟ್ ಮಾಡಬೇಕಾದ್ರೆ ಹೇಳಿದರು 10% ಸಪ್ಲೈ ಫಾರ್ NFT ಹೋಲ್ಡರ್ಸ್ ಅಂದ್ಬಿಟ್ಟು. ಇವಾಗ ನಾವು NFTನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ. ಬಟ್ ಮ್ಯಾಕ್ಸಿಮಮ್ ಅಂತಂದರೆ 97% ಆಫ್ ದಿ ಪೀಪಲ್ಸ್ಗೆ
ಈ ಒಂದು 6000 ಟೋಕನ್ಸ್ ಸಿಕ್ಕಿಲ್ಲ. ಏನಕ್ಕಂದರೆ ಯಾರು ಕೂಡ ಲೆವೆಲ್ 10 ಅಪ್ಗ್ರೇಡನ್ನು ಮಾಡಿಲ್ಲ, ಬಟ್ ಸ್ವಲ್ಪ ಜನ ಮಾಡಿದ್ದಾರೆ. ಬಟ್ ಮ್ಯಾಕ್ಸಿಮಮ್ ಬಂತು ಅಂದರೆ ಎಲ್ರಿಗೂ 230 ಟೋಕನ್ ಅಥವಾ 660 ಟೋಕನ್, 690 ಟೋಕನ್ ಇದೇ ರೇಂಜಿಗೆ ಸಿಕ್ಕಿರೋದು. ಇನ್ನು 2 to 3% ಮೆಂಬರ್ಸ್ಗೆ ಅಷ್ಟೇ 6900 ಟೋಕನ್ಸ್ ಸಿಕ್ಕಿರೋದು. ಸೊ ಅದರಿಂದ 10% ಇಲ್ಲ ಸ್ವಲ್ಪ ಉಳ್ಕೊಂಡಿದೆ ಅಂದ್ಕೊಂಡಿರ್ತೀನಿ. ಸೊ ನೋಡೋಣ, ಮೇ ಬಿ ನಮಗೆ ರಿವಾರ್ಡ್ ಸಿಗಬಹುದು. ಆ್ಯಂಡ್ ಇವಾಗ ಏನು ಸ್ಟೇಕಿಂಗನ್ನು ಮಾಡಿದ್ದೀನಿ, ಒಂದು ಸ್ಟೇಕಿಂಗ್ ಮಾಡಿರೋದನ್ನ ಅನ್ಸ್ಟೇಕ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ ಮಾಡ್ಬೋದು, ಬಟ್ ನಾನು ಯಾರಿಗೂ ಕೂಡ ಅನ್ಸ್ಟೇಕ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾ ಇಲ್ಲ. ಏನಕ್ಕಂದರೆ ಇವಾಗ ಅನ್ಸ್ಟೇಕನ್ನು ಕ್ಲಿಕ್ ಮಾಡ್ಕೊತಾರೆ, ಅಲ್ಲೇ ನೋಡ್ತಾ ಇರ್ಬೋದು. ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ಅನ್ಸ್ಟೇಕನ್ನು ಮಾಡ್ತೀನಿ ಅಂದರೆ ನೀವು ಎಷ್ಟು ಅರ್ನಿಂಗನ್ನು ಮಾಡ್ಕೊಂಡಿದ್ರೆ, ಎಷ್ಟು ಏರ್ ಡ್ರಾಪ್ ಸಿಕ್ಕಿರುತ್ತೆ, ಅದರಲ್ಲಿ 10% ಅಷ್ಟೇ ಸಿಗ್ತಾ ಇರೋದು. ಉಳಿದಿರುವಂತಹ 90% ಲಾಸ್ಟ್ ಫಾರ್ ಎವರ್, ಅಂದರೆ ವಾಪಸ್ಸು ಅವರ ಒಂದು ಕಮ್ಯುನಿಟಿಗೆ ಹೋಗಿಬಿಡುತ್ತೆ. ಸೊ ಆದ್ದರಿಂದ ಯಾರು ಕೂಡ ಇವಾಗ ಅನ್ಸ್ಟೇಕನ್ನು ಮಾಡೋ ಹೋಗಬೇಡಿ. ಆ್ಯಂಡ್ ಕೆಳಗಡೆ ನೋಡ್ತಾ ಇರ್ಬೋದು, ವಿ ವಿಲ್ ನೋಟಿಫೈ ಆಸ್ ಸೂನ್ ಆಸ್ ಪಾಸಿಬಲ್ ಹೌ ಟು ವಿಡ್ರಾ ದ ಫುಲ್ ಅಮೌಂಟ್, ಫಾಲೋ ಅವರ್ ಸೋಷಿಯಲ್ ನೆಟ್ವರ್ಕ್ ಟು ಸ್ಟೇ ಅಪ್ಡೇಟೆಡ್. ಸೊ ಫುಲ್ ಅಮೌಂಟನ್ನು ಹೇಗೆ ವಿಡ್ರಾ ಮಾಡೋದು ಅದನ್ನು ಮುಂದೆ ಫ್ಯೂಚರಲ್ಲಿ ಅಪ್ಡೇಟನ್ನು ಕೊಡ್ತೀವಿ. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ನಾವು ಖಂಡಿತವಾಗ್ಲೂ ವೆಯ್ಟ್ ಮಾಡಬೇಕಾಗುತ್ತೆ. ನೋಡೋಣ, ಈ ಒಂದು ಜುಲೈ 25 ಆದಮೇಲೆ ಇದ್ರದ್ದು ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ. ಅನ್ಸ್ಟೇಕ್ ಹೇಗೆ ಮಾಡೋದು ಅಥವಾ ಕಂಪ್ಲೀಟ್ ನಮ್ಗೆ ಏನು ರಿವಾರ್ಡನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಅಪ್ಡೇಟ್ ಸಿಗುತ್ತೆ. ಸೊ ಅಲ್ಲಿವರೆಗೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಗೊತ್ತಲ್ಲ, ನಿಮ್ಮ ಒಂದು ಡ್ಯಾಶ್ ಬೋರ್ಡಲ್ಲಿ ಏನು ಪೆಟ್ಸ್ಗಳೈತೆ ಅದನ್ನು ಅಪ್ಗ್ರೇಡನ್ನು ಮಾಡಿ, ಪೆಟ್ಸನ್ನು ಪರ್ಚೇಸನ್ನು ಮಾಡಿ, ಮೇ ಬಿ ನಮಗೆ ಇನ್ ಗೇಮಲ್ಲಿ ಯೂಸ್ ಮಾಡ್ಬೋದು. ಅಥವಾ ಅಲ್ಲಿ ಇನ್ನೂ 20% ಏನೈತೆ ಅದು ಮೇ ಬಿ ನಮಗೆ ರಿವಾರ್ಡ್ ಸಿಗೋಂಥ ಚಾನ್ಸಸ್ ಇರ್ತದೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ 25ನೇ ತಾರೀಕು ಒಳಗಡೆ ಎಷ್ಟು ಸಾಧ್ಯನೋ ಅಷ್ಟು ಕ್ವೆಶ್ಚನ್ನ ಕಂಪ್ಲೀಟ್ ಮಾಡಿ ಆ ಒಂದು ಪೆಟ್ಸನ್ನು ಅಪ್ಗ್ರೇಡ್ ಮಾಡಿ. ಯಾವುದರಲ್ಲಿ? ಪಿಕ್ಸಿಫೈ ಡ್ಯಾಶ್ ಬೋರ್ಡಲ್ಲಿ. ಸೊ ಅದು ಬಂತು ಅಂದರೆ ಪಿಕ್ಸೆಲ್ವರ್ಸ್ ಅಪ್ಡೇಟ್. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ ರೆವಾಕ್ಸ್. ಬೈನಾನ್ಸ್ ವೆಬ್3 ಮಾಡ್ತಿದ್ದಂಥ ಒಂದು ಏರ್ ಡ್ರಾಪ್, ಈ ಒಂದು ಏರ್ ಡ್ರಾಪ್ ಸಕ್ಸಸ್ಫುಲಿ ಎಂಡ್ ಕೂಡ ಆಗಿದೆ. ಸೊ ಇವಾಗ ಯಾವುದೇ ಥರ ನಿಮಗೆ ಬ್ಯಾನರ್ ಕೂಡ ಶೋ ಆಗ್ತಾಯಿಲ್ಲ. ಈ ಒಂದು ಬ್ಯಾನರ್ ನನಗೆ ಕಾಣಬೇಕು, ನಾನು ಎಷ್ಟು ಪಾಯಿಂಟ್ಸನ್ನು ಅರ್ನಿಂಗ್ ಮಾಡ್ಕೊಂಡಿದ್ದೆ ಅದನ್ನು ಶೋ ಆಗಬೇಕಂದ್ರೆ ಜಸ್ಟ್ ಡಿಸ್ಕವರ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂಡು ಫೈನಲ್ ಆಪ್ಷನ್ ಅಲ್ಲಿ ನೋಡ್ತಾ ಇರ್ಬೋದು. ಎಕ್ಸ್ಕ್ಲೂಸಿವ್ ಏರ್ ಡ್ರಾಪ್ಸ್ ಅಂದ್ಬಿಟ್ಟು ಕೆಳಗಡೆ ನಿಮಗೆ ವ್ಯೂ ಆಲ್ ಎಕ್ಸ್ಕ್ಲೂಸಿವ್ ಏರ್ ಡ್ರಾಪ್ಸ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರ. ಸೊ ಪ್ರತಿಯೊಂದು ಏರ್ ಡ್ರಾಪ್ ಕೂಡ ನಿಮಗೆ ಶೋ ಆಗ್ತಾ ಇರುತ್ತೆ. ಆ್ಯಂಡ್ ಎಂಡೆಡಲ್ಲಿ ನಿಮಗೆ ರಿವಾಕ್ಸ್ ಅಂದ್ಬಿಟ್ಟು ಕಾಣಿಸ್ತಾ ಇರುತ್ತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಮತ್ತು ಎಷ್ಟು ಪಾಯಿಂಟ್ಸ್ ಇದೆ, ಎಷ್ಟು ಜನಕ್ಕೆ ಇನ್ವೈಟ್ ಮಾಡಿದ್ರೆ ಆ ಒಂದು ಪಾಯಿಂಟ್ಸ್ ಎಷ್ಟಿದೆ ಪ್ರತಿಯೊಂದು ಕೂಡ ಶೋ ಆಗ್ತದೆ. ಆ್ಯಂಡ್ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡ್ಕೊಂಬಂತಂದರೆ ನಿಮಗೆ ಜುಲೈ 26ಕ್ಕೆ ಟೋಟಲ್ ರಿವಾರ್ಡ್ಸ್ ಎಷ್ಟು ಸಿಗ್ಬೋದು ಅಲ್ಲಿ ನೋಡ್ತಾ ಇರ್ಬೋದು. ರಿವಾರ್ಡ್ ಪಾಯಿಂಟ್ಸ್ ಆರ್ ಬೀಂಗ್ ಕ್ಯಾಲ್ಕುಲೇಟೆಡ್ ಎಕ್ಸ್ಪೆಕ್ಟೆಡ್ ಬಿಫೋರ್ 7/26. ಇಟ್ ಮೀನ್ಸ್ ಜುಲೈ 26 ಒಳಗಡೆ ನಿಮಗೆ ಪ್ರತಿಯೊಂದು ಕೂಡ ಫೈನಲೈಸ್ ಆಗಿ ಒಂದು ರಿವಾರ್ಡ್ ಎಷ್ಟು ಸಿಗುತ್ತೆ ಅಂದ್ಬಿಟ್ಟು ಗೊತ್ತಾಗ್ತದೆ. ಆ್ಯಂಡ್ ಈ ಒಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ, ಯಾವಾಗ TCA ಟೈಮ್ ಬರುತ್ತೆ, ಆವಾಗ ಬೇಕಾದ್ರೆ ನಮ್ಮ ಒಂದು ವ್ಯಾಲೆಟ್ಗೆ ಬರುತ್ತೆ ಅಥವಾ ಕ್ಲೈಮ್ ಆಪ್ಷನ್ ಬರುತ್ತೆ. ಕ್ಲೈಮ್ ಮಾಡಿಕೊಂಡು ಯಾವ ಒಂದು ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಆಗಿರುತ್ತೆ ಅದಕ್ಕೆ ಮೂವ್ ಮಾಡಿಕೊಂಡು ಸೆಲ್ ಕೂಡ ಮಾಡ್ಕೊಬೋದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಆ ಒಂದು ಲಿಸ್ಟಿಂಗ್ ಆಗಬೇಕಾದ್ರೆ ನಾನೇ ಅಪ್ಡೇಟನ್ನು ಮಾಡ್ತೀನಿ. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಮೇಲ್ಗಡೆ ನಿಮಗೆ ಕೀ ಆಪ್ಷನ್ ಕಾಣಿಸ್ತಾ ಇದೆ ಗೊತ್ತಾ, ಅದು ಇಂಪಾರ್ಟೆಂಟ್. ಆ್ಯಂಡ್ ಕೆಳಗಡೆ ಬಂತು ಅಂದರೆ ಮಿನಿ ಆ್ಯಪ್ ಅಂದ್ಬಿಟ್ಟು ಒಂದು ಸೆಕ್ಷನ್ ಕೂಡ ಓಪನ್ ಆಗಿದೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊಂತೀರ, ಈ ಒಂದು ಗೇಮ್ಸನ್ನು ಆಡಿ ಅರ್ನಿಂಗನ್ನು ಮಾಡಬೇಕು. ಸೊ ಈ ಒಂದು ಗೇಮನ್ನು ವಿನ್ ಆಗ್ತು ಅಂದರೆ ನಿಮಗೆ ಕೀ ಕೂಡ ಸಿಗ್ತದೆ. ಫಾರ್ ಎಕ್ಸಾಂಪಲ್ ನಾನು ಗೇಮನ್ನು ಆಡೋಕ್ಕೆ ಟ್ರೈ ಮಾಡಿದೆ, ಬಟ್ ಸ್ವಲ್ಪ ಟ್ರೈ ಮಾಡಿದೆ, ಆಗಲಿಲ್ಲ. ಚೆಕ್ ಮಾಡ್ತೀನಿ, ಎವ್ರಿ 1 hour 30 minutes ಒಂದ್ಸರಿ ಓಪನ್ ಆಗ್ತದೆ. ಸೊ ಓಪನ್ ಆದಾಗ ಬೇಕಾದ್ರೆ ನಾನು ಈ ಒಂದು ಟ್ರಿಕ್ ಏನೈತೆ ಅದ್ರ ಬಗ್ಗೆ ಕೂಡ ಡೀಟೇಲಾಗಿ ಒಂದು ವೀಡಿಯೋ ಮಾಡಿಬಿಟ್ಟು ಟೆಲಿಗ್ರಾಮ್ ಚಾನಲ್ ಪೋಸ್ಟನ್ನು ಮಾಡ್ತೀನಿ. ಈ ಒಂದು ಗೇಮನ್ನು ವಿನ್ ಆಗ್ತು ಅಂದರೆ ನಿಮಗೆ ಮೇಲ್ಗಡೆ ಕೀ ಕಾಣಿಸ್ತೈತಲ್ಲ, ಆ ಒಂದು ಕೀಯನ್ನು ಕೊಡ್ತಾರೆ. ಬಟ್ ಈ ಒಂದು ಕೀ ಏನಪ್ಪ ಯೂಸು ಅಂದರೆ ಖಂಡಿತ ನನಗೂ ಕೂಡ ಗೊತ್ತಿಲ್ಲ. ಯಾವುದೇ ಥರ ಇನ್ಫಾರ್ಮೇಷನ್ ಕೂಡ ಅವರು ಅಪ್ಡೇಟನ್ನು ಮಾಡಿಲ್ಲ. ಸೊ ಹೊಸದಾಗಿ ಕೊಟ್ಟಿದ್ದಾರೆ, ಮೇ ಬಿ ಏನಾದರೂ ರಿವಾರ್ಡ್ಸನ್ನು ಕೂಡ ಕೊಡಬಹುದು. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಗೇಮನ್ನು ಆಡಿ ಒಂದು ಕೀಯನ್ನು ಕೂಡ ಅರ್ನಿಂಗನ್ನು ಮಾಡಿಕೊಳ್ಳಿ. ಆ್ಯಂಡ್ ಈ ಒಂದು ಮಿನಿ ಗೇಮ್ ಆಯ್ತಲ್ಲ, ಅದು ಫಸ್ಟ್ ಗೇಮ್ಗೆ ನಾನು ಇನ್ನು 1 hour 30 minutes ಟೈಮ್ ಆಯಿತು. ಸೊ ಅದಾದಮೇಲೆ ಚೆಕ್ ಮಾಡಿಬಿಟ್ಟು ಡೀಟೇಲಾಗಿ ಒಂದು ಗೇಮ್ನ ಹೆಂಗೆ ವಿನ್ ಆಗೋದು ಅಂದ್ಬಿಟ್ಟು ಫಸ್ಟ್ ಲೆವೆಲನ್ನು ಅಪ್ಡೇಟನ್ನು ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಸದ್ಯಕ್ಕೆ ಬಂತು ಅಂದರೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಬಗ್ಗೆ ಇರುವಂಥ ಅಪ್ಡೇಟು. ಆ್ಯಂಡ್ ತುಂಬ ಜನ ಕೇಳ್ಬೋದು, ಬ್ರೋ ಯಾವಾಗ ಲಿಸ್ಟಿಂಗ್ ಅಂದ್ಬಿಟ್ಟು. ನಾನು ತುಂಬ ಐ ಥಿಂಕ್ ಒಂದು 1 week ಅಥವಾ 2 weeks ಬ್ಯಾಕೇ ಒಂದು ವೀಡಿಯೋ ಹೇಳಿದೆ. ಈ ಮಂತ್ ಲಿಸ್ಟಿಂಗ್ ಆಗುವಂತಹ ಯಾವುದೇ ಥರ ಚಾನ್ಸಸ್ ಕೂಡ ಇಲ್ಲ ಅಂದ್ಬಿಟ್ಟು. ನೀವೆಲ್ಲ ಇನ್ಸ್ಟಾಗ್ರಾಮ್ ಅದು ಇದು ನೋಡ್ತಾ ಇರ್ಬೋದು, ಜುಲೈ 2, ಜುಲೈ 12, ಜುಲೈ 27 ಅಂದ್ಬಿಟ್ಟು. ಬಟ್ ನನ್ನ ಪ್ರಕಾರ ಜುಲೈ ತಿಂಗಳಲ್ಲಿ ಲಿಸ್ಟಿಂಗ್ ಆಗುವಂಥ ಚಾನ್ಸಸ್ 99% ಡೌಟೇನೆ. ಇನ್ನು 1% ಎಲ್ಲ ಮಿಸ್ ಆಗ್ಬೋದು. ಬಟ್ ನನ್ನ ಪ್ರಕಾರ ಜುಲೈ ತಿಂಗಳಲ್ಲಿ ಲಿಸ್ಟಿಂಗ್ ಆಗೋದಿಲ್ಲ. ನೆಕ್ಸ್ಟ್ ಮಂತ್ ಆಗಸ್ಟಲ್ಲಿ ಲಿಸ್ಟಿಂಗ್ ಆಗೋ ಚಾನ್ಸಸ್ ಇದೆ. ಬಟ್ ಅದರಲ್ಲೂ ಅಷ್ಟೇ 50-50, ಏನಕ್ಕೆ ಹೊಸ ಆಪ್ಷನ್ಸ್ ಎಲ್ಲ ತೊಗೊಂಬರ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಟೋಕನಾಮಿಕ್ಸ್ ಅದು ಇದು ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ, ಅದು ಏನೂ ಗೊತ್ತಿಲ್ಲ. ಅದರಿಂದ ನೋಡಬೇಕು ಏನು ಮಾಡ್ತಾರೆ ಬಟ್ ಲಿಸ್ಟಿಂಗ್ ಆಗೋ ಸದ್ಯಕ್ಕೆ ಚಾನ್ಸಸ್ ಇಲ್ಲ. ಸೊ ಹಾಗೆ ವೆಯ್ಟ್ ಮಾಡ್ತಾಯಿರಿ, ನೋಡೋಣ. ಬಟ್ ಹ್ಯಾಮ್ಸ್ಟರ್ ನಾನು ಫೈನಲಾಗಿ ಒಂದೇ ಹೇಳೋದು, ಹೆವಿಯಾಗಿ ಎಕ್ಸ್ಪೆಕ್ಟ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಗೊತ್ತಿದ್ದಲ್ವ ಎಷ್ಟು ವೈರಲಾಗಿ ಎಷ್ಟೊಂದು ಜನ ಯೂಸ್ ಮಾಡ್ತಾಯಿದ್ದಾರೆ, ಯಾರೆಲ್ಲ ಯೂಸ್ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ಸೊ ಅದರಿಂದ ಹ್ಯಾಮ್ಸ್ಟರ್ಲಿ ಹೆವಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬೇರೆ ಲೂಟ್ಸ್ಗಳೇನಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕ್ರಿಪ್ಟೋದಲ್ಲಿ ಒಳ್ಳೆ ಅರ್ನಿಂಗನ್ನು ಮಾಡ್ಕೊಬೋದು. ಸೊ ಇಷ್ಟೇನೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ವಿಡಿಯೋದಲ್ಲಿ ಸಿಗೋ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.